ಸಚ್ಚಿತ್ ಆನಂದ್ ವಾಟರ್ ಶೋಗೆ ಸುಸ್ವಾಗತ. ಗಾಂಧಿನಗರದಲ್ಲಿರುವ ಸ್ವಾಮಿನಾರಾಯಣ ಅಕ್ಷರಧಾಮ ಸಂಕೀರ್ಣಕ್ಕೆ ಉಸಿರು ಮತ್ತು ಮೋಡಿಮಾಡುವ ಸೇರ್ಪಡೆ. ಈ ಪ್ರದರ್ಶನವು 9 ವರ್ಷದ ಬಾಲಕ ನಚಿಕೇತನ ಉಪನಿಷತ್ತಿನ ಕಥೆಯ ಮೂಲಕ ಭಾರತದ ಪ್ರಾಚೀನ ರಹಸ್ಯವನ್ನು ಬಹಿರಂಗಪಡಿಸುತ್ತದೆ. ಅವನು ಸಾವಿನ ದೇವರಾದ ಯಮರಾಜನನ್ನು ಧೈರ್ಯದಿಂದ ಎದುರಿಸುತ್ತಾನೆ ಮತ್ತು ಭಾರತವನ್ನು ಜ್ಞಾನೋದಯದ ಭೂಮಿಯಾಗಿ ಮಾಡಿದ ಜ್ಞಾನವನ್ನು ಅವನಿಂದ ಪಡೆಯುತ್ತಾನೆ. ಇದು ಮಾನವ ಸಾಮರಸ್ಯ ಮತ್ತು ಆಂತರಿಕ ಶಾಂತಿಯ ಅರ್ಥಪೂರ್ಣ ಸಂದೇಶದೊಂದಿಗೆ ಆಸಕ್ತಿದಾಯಕ ಪ್ರದರ್ಶನವಾಗಿದೆ. 130 ಅಡಿ ಅಗಲ ಮತ್ತು 70 ಅಡಿ ಎತ್ತರದ ನೀರಿನ ಪರದೆ, ಸುಮಾರು 4000 ನಳಿಕೆಗಳು, 2000 ದೀಪಗಳು, 100ಕ್ಕೂ ಹೆಚ್ಚು ಪಂಪ್ಗಳು, 160 ಅಡಿ ಉದ್ದದ ಸಮುದ್ರ ನೊಂದಿಗೆ ಸಚ್ಚಿತ್ ಆನಂದ್ನ ಅನೇಕ ತಾಂತ್ರಿಕ ಅಂಶಗಳು ಅದನ್ನು ದೇಶದಲ್ಲಿ ನಿಜವಾಗಿಯೂ ಅನನ್ಯವಾಗಿಸುತ್ತದೆ. ಬೆಂಕಿ, ನೀರಿನ ಮೇಲೆ ಹರಡುವ ಬೆಂಕಿ, ಜೊತೆಗೆ ಹಲವಾರು ಫೈರ್ಬಾಲ್ಗಳು, 3 ಶಕ್ತಿಯುತ ಲೇಸರ್ಗಳು, ಎಲ್ಲವನ್ನೂ 7.1 ಸರೌಂಡ್ ಸೌಂಡ್ ಸಿಸ್ಟಮ್ನಿಂದ ವರ್ಧಿಸಲಾಗಿದೆ. ಇವೆಲ್ಲವನ್ನೂ ಅತ್ಯಂತ ನಿಖರತೆಯಿಂದ ನಿಯಂತ್ರಿಸಲಾಗುತ್ತದೆ ಮತ್ತು ಪ್ರತಿ ಪರಿಣಾಮವು ಸೆಕೆಂಡಿನ ಪ್ರತಿ ಭಾಗವನ್ನು ಸಿಂಕ್ ಮಾಡುತ್ತದೆ. ಈ ಪ್ರದರ್ಶನವನ್ನು ಬೆಪ್ಸ್ ಸ್ವಾಮಿನಾರಾಯಣ ಸಂಸ್ಥೆಯು ಕ್ರಿಯೇಟಿವ್ ಮತ್ತು ಟೆಕ್ನಿಕಲ್ ಸಹಯೋಗದಲ್ಲಿ ಫ್ರಾನ್ಸ್ನ ವಿಶ್ವಪ್ರಸಿದ್ಧ ಸೃಜನಶೀಲ ಸಂಸ್ಥೆಯಾದ EK2 ನೊಂದಿಗೆ ನಿರ್ಮಿಸಿದೆ. ಪ್ರದರ್ಶನದ ಪರಿಕಲ್ಪನೆ, ಕತೆ, ವಿನ್ಯಾಸ, ನಿರ್ದೇಶನ ಮತ್ತು ನಿರ್ಮಾಣವನ್ನು ಬೆಪ್ಸ್ ಮಾಡಿದೆ, ಆದರೆ ಸೃಜನಾತ್ಮಕ ನಿರ್ದೇಶನ, ತಾಂತ್ರಿಕ ನಿರ್ದೇಶನ ಮತ್ತು ಶೋ ಪ್ರೋಗ್ರಾಮಿಂಗ್ ಅನ್ನು EK2 ಮಾಡಿದೆ. ಬೆಪ್ಸ್ ಸ್ವಾಮಿನಾರಾಯಣ ಸಂಸ್ಥಾ ಒಂದು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಯಾಗಿದ್ದು, 3300ಕ್ಕೂ ಹೆಚ್ಚು ಕೇಂದ್ರಗಳ ವಿಶ್ವಾದ್ಯಂತ ನೆಟ್ವರ್ಕ್ನೊಂದಿಗೆ ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಬೆಪ್ಸ್ ಯುನೈಟೆಡ್ ನೇಷನ್ನ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯೊಂದಿಗೆ ಸಂಯೋಜಿತವಾಗಿರುವ ಲಾಭರಹಿತ ಚಾರಿಟಬಲ್ NGO ಆಗಿದೆ. 100ಕ್ಕೂ ಹೆಚ್ಚು ರೀತಿಯ ಸಾಮಾಜಿಕ ಮತ್ತು ಮಾನವೀಯ ಸೇವೆಗಳ ಜೊತೆಗೆ, ಬೆಪ್ಸ್ ಗಾಂಧಿನಗರ ಮತ್ತು ನವದೆಹಲಿಯ ಸ್ವಾಮಿನಾರಾಯಣ ಅಕ್ಷರಧಾಮ ಮತ್ತು ಲಂಡನ್ನ ಸ್ವಾಮಿನಾರಾಯಣ ಮಂದಿರದಂತಹ ಸಾಂಸ್ಕೃತಿಕ ಕೇಂದ್ರಗಳ ಮೂಲಕ ಸಾರ್ವತ್ರಿಕ ಮೌಲ್ಯಗಳು ಮತ್ತು ಮಾನವ ಸಾಮರಸ್ಯವನ್ನು ಪೋಷಿಸುತ್ತದೆ. EK2ನ ಕ್ರಿಯೇಟಿವ್ ಡೈರೆಕ್ಟರ್, ಯೆವ್ಸ್ ಪೆಪಿನ್, ಹಲವಾರು ಹೆಗ್ಗುರುತು ಕಾರ್ಯಕ್ರಮಗಳಿಗಾಗಿ ಏಕಕಾಲದಲ್ಲಿ ನಿರ್ಮಾಣಗಳನ್ನು ರೂಪಿಸಿದ್ದಾರೆ ಮತ್ತು ಪ್ರದರ್ಶಿಸಿದ್ದಾರೆ. ಅವುಗಳೆಂದರೆ ಯೂರೋ ಡಿಸ್ನಿ ಉದ್ಘಾಟನಾ ಸಮಾರಂಭ, ಪ್ಯಾರಿಸ್ನಲ್ಲಿ 1998 ಫುಟ್ಬಾಲ್ ವಿಶ್ವಕಪ್ನ ಉದ್ಘಾಟನೆ ಮತ್ತು ಮುಕ್ತಾಯ ಸಮಾರಂಭಗಳು ಮತ್ತು 2004 ರಲ್ಲಿ ಪ್ಯಾರಾಲಿಂಪಿಕ್ ಕ್ರೀಡಾಕೂಟಗಳು. ಅಥೆನ್ಸ್, ಬೀಜಿಂಗ್ 2008 ರ ಒಲಿಂಪಿಕ್ ಕ್ರೀಡಾಕೂಟದ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭಗಳಿಗೆ ಸ್ಟೀವನ್ ಸ್ಪೀಲ್ಬರ್ಗ್ ಮತ್ತು ರಿಕ್ ಬರ್ಚ್ ಜೊತೆಗೆ ಅವರು ಕಲಾತ್ಮಕ ಸಲಹೆಗಾರರಾಗಿದ್ದರು. ಸೀ ವರ್ಲ್ಡ್, USA, ಫ್ಯೂಚುರೋಸ್ಕೋಪ್, ಫ್ರಾನ್ಸ್, ಟೋಕಿಯೋ ಡಿಸ್ನಿ ಸೀ, ಜಪಾನ್, ಮತ್ತು ಸೆಂಟೋಸಾ, ಸಿಂಗಪುರ ನಂತಹ ಥೀಮ್ ಪಾರ್ಕ್ಗಳಿಗಾಗಿ ಯೆವ್ಸ್ ಪೆಪಿನ್ ಶಾಶ್ವತ ಮಲ್ಟಿಮೀಡಿಯಾ ಪ್ರದರ್ಶನಗಳನ್ನು ಸಹ ರಚಿಸಿದ್ದಾರೆ. ಸಚ್ಚಿತ್ ಆನಂದ್ ವಾಟರ್ ಶೋ ನಿರ್ಮಾಣವು ಸಾಕಷ್ಟು ವಿಶಿಷ್ಟವಾಗಿದೆ ಏಕೆಂದರೆ ಇದನ್ನು 400 ಬೆಪ್ಸ್ ಸ್ವಯಂಸೇವಕರ ಪ್ರೀತಿ, ಸಮರ್ಪಣೆ ಮತ್ತು ಭಕ್ತಿಯಿಂದ ರಚಿಸಲಾಗಿದೆ. ಅವರು ಹಲವು ತಿಂಗಳುಗಳು ಅಥವಾ ವರ್ಷಗಳವರೆಗೆ ಸಂಪೂರ್ಣವಾಗಿ ಉಚಿತವಾಗಿ ಕೆಲಸ ಮಾಡಿದ್ದಾರೆ. ಈ ಅದ್ಭುತವನ್ನು ಸಾಧ್ಯವಾಗಿಸಲು ಈ ವೃತ್ತಿಪರ ಸ್ವಯಂಸೇವಕರು ತಮ್ಮ ಪ್ರತಿಭೆ, ಸಮಯ, ಶ್ರಮ ಮತ್ತು ಹಣವನ್ನು ನೀಡಿದ್ದಾರೆ. ಯೋಜನೆಯ ಉದಾತ್ತ ಕಾರಣ ಮತ್ತು ಉದ್ದೇಶದಿಂದಾಗಿ, ಅನೇಕ ಕಂಪನಿಗಳು ಮತ್ತು ಸೃಜನಶೀಲ ವ್ಯಕ್ತಿಗಳು ತಮ್ಮ ಪ್ರತಿಭೆ ಮತ್ತು ಸಹಾಯವನ್ನು ನೀಡುವ ಮೂಲಕ ಯೋಜನೆಯನ್ನು ಬೆಂಬಲಿಸಿದ್ದಾರೆ. ಸಚ್ಚಿತ್ ಆನಂದ್ ವಾಟರ್ ಶೋನ ಉದ್ದೇಶವು ಅದ್ಭುತವಾದ ಮಲ್ಟಿಮೀಡಿಯಾ ಪರಿಣಾಮಗಳ ಮೂಲಕ ಭಾರತದ ಬುದ್ಧಿವಂತಿಕೆಯನ್ನು ಬಹಿರಂಗಪಡಿಸುವುದು. ಇದು ಭಾರತದಲ್ಲಿನ ಮೊದಲ ರೀತಿಯ ತಲ್ಲೀನಗೊಳಿಸುವ ಪ್ರದರ್ಶನವಾಗಿದೆ. ಪ್ರಪಂಚದಾದ್ಯಂತ ಇಂತಹ ಕೆಲವು ಪ್ರದರ್ಶನಗಳಿವೆ, ಮತ್ತು ಪ್ರಾಯಶಃ ಮೌಲ್ಯಾಧಾರಿತ, ಆಧ್ಯಾತ್ಮಿಕ ಸಂದೇಶವನ್ನು ಹೊಂದಿರುವ ಏಕೈಕ